ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಅಕ್ಷತಾ. ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ನಾನು ಈ ವಿಡಿಯೋದಲ್ಲಿ ಹರಬರ ಕಬಾಬ್ ಹೇಗೆ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡದೇ ಇರೋ ಹಾಗೆ ಕೊನೆಯವರೆಗೂ ನೋಡಿ. ಇಲ್ಲಿ ಮೊದಲಿಗೆ ನಾನು ಹರಬರ ಕಬಾಬ್ ಅಥವಾ ಗ್ರೀನ್ ಪೀಸ್ ಕಟ್ಲೆಟ್ ಮಾಡಲು 1 ಬೌಲಷ್ಟು ಗ್ರೀನ್ ಪೀಸ್, ಕಾರ್ನ್ಫ್ಲೋರ್, ಚಾಟ್ ಮಸಾಲ, ಜೀರಾ ಮತ್ತು ಗರಂ ಮಸಾಲ, ಕೊತ್ತಂಬರಿ, ಕಾಜು, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಹಸಿಮೆಣಸಿನಕಾಯಿ ಮತ್ತು ಕುದಿಸಿಕೊಂಡಿರುವ ಆಲೂಗಡ್ಡೆಯನ್ನು ತೆಗೆದುಕೊಂಡಿದ್ದೇನೆ. ಮೊದಲಿಗೆ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಅದಕ್ಕೆ ಗ್ರೀನ್ ಪೀಸ್ಗಳನ್ನು ಎಲ್ಲ ಹಾಕಿಕೊಂಡು ನಂತರ ಅದಕ್ಕೆ ಕೊತ್ತಂಬರಿ ಮತ್ತು ಮೆಣಸಿನಕಾಯಿ ಹಾಗೂ ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿಕೊಳ್ಳಿ. ತರಿಯಾಗಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಸಹ ಅದರಲ್ಲೇ ಮಿಕ್ಸ್ ಮಾಡಿ ಚೆನ್ನಾಗಿ ರುಬ್ಬಿಕೊಳ್ಳಿ. ಈಗ ನೋಡಿ, ಈ ಥರ ಪೇಸ್ಟ್ ಆಗಿದೆ. ಈಗ ಇದನ್ನು ಚೆನ್ನಾಗಿ ಸ್ಪೂನಿಂದ ಕಲಿಸಿಕೊಂಡು ಇದಕ್ಕೆ ನಾವು ಕಾರ್ನ್ಫ್ಲೋರ್ ಮತ್ತು ಎಲ್ಲ ಮಸಾಲೆಗಳನ್ನು ಇದರಲ್ಲಿ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡೋಣ. ಮೊದಲಿಗೆ ನಾವು ಕುದಿಸಿಕೊಂಡಿರುವ ಆಲೂಗಡ್ಡೆ ಅದನ್ನು ಸ್ಮ್ಯಾಶ್ ಮಾಡಿ ಚೆನ್ನಾಗಿ ಅದನ್ನು ಇದರೊಳಗೆ ಹಾಕಿಕೊಳ್ಳಿ. ನಾನು ಇಲ್ಲಿ 1 ಬೌಲಿಗೆ 3 ಆಲೂಗಡ್ಡೆಯನ್ನು ತೆಗೆದುಕೊಂಡಿದ್ದೇನೆ. ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಮಾಡಿ ಇದರೊಳಗೆ ಹಾಕಿಕೊಳ್ಳಿ. ನಂತರ ಇಲ್ಲಿ ಜೀರಿಗೆ ಮತ್ತು ಗರಂ ಮಸಾಲ 2 ಮಿಕ್ಸ್ ಮಾಡಿಟ್ಟಿದ್ದೇನೆ, ಅದನ್ನು ಹಾಕಿಕೊಂಡಿದ್ದೇನೆ. ನಂತರ ಚಾಟ್ ಮಸಾಲ, ಇಷ್ಟೇ ಕ್ವಾಂಟಿಟಿ ಅಂತ ಏನಿಲ್ಲ, ನಿಮಗೆ ಎಷ್ಟು ಬೇಕು ಅಷ್ಟು ನೀವು ಹಾಕಿಕೊಳ್ಳಬೇಕು ನೋಡಿಕೊಂಡು ಚೆನ್ನಾಗಿ ಕಲಿಸಿಕೊಳ್ಳಿ. ನಂತರ ಈಗ ಕಲಿಸಿಕೊಂಡು ನಾವು ಇದನ್ನು ಸ್ಮ್ಯಾಶರ್ಲಿನೂ ಕೂಡ ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಮಾಡೋಣ. ಆ್ಯಕ್ಚುಲಿ ಫ್ರೆಂಡ್ಸ್, ಆಲೂಗಡ್ಡೆ ನೀವು ಹೆರಚು ಮಣಿಯಿಂದ ಹೆರಚ್ಕೊಂಡಿದ್ರೊಳಗೆ ಹಾಕಿಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಅದು ಸ್ಮೂತಾಗಿ ಬೈಂಡ್ ಆಗುತ್ತದೆ. ನಾನು ಇಲ್ಲಿ ಕೈಲಿ ಸ್ಮ್ಯಾಶ್ ಮಾಡಿದ್ದೆ ಅದನ್ನು. ಈಗ ಸ್ಮ್ಯಾಶರ್ ತೆಗೆದುಕೊಂಡು ಇನ್ನೂ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಳೋಣ. ಸೊ ಫ್ರೆಂಡ್ಸ್, ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈಗ ನೋಡಿ, ಎಲ್ಲ ಕಲಿಸಿಕೊಂಡ ನಂತರ ಈಗ ನಾವು ಕಾರ್ನ್ಫ್ಲೋರನ್ನು ಹಾಕಿಕೊಳ್ಳೋಣ. ಇಲ್ಲಿ 1-2 ಸ್ಪೂನ್ ಅಷ್ಟು ಆಗುವಷ್ಟು ಕಾರ್ನ್ಫ್ಲೋರನ್ನು ಹಾಕಿಕೊಂಡಿದ್ದೇನೆ. ಅದನ್ನು ಕೈಯಿಂದ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೇನೆ. ಕಲಿಸಿಕೊಂಡು ನೀವು ಇಮಿಡಿಯೇಟ್ಲಿ ಹಾಗೆ ಮಾಡ್ಬೋದು, ಅಥವಾ ಒಂದು 5 ನಿಮಿಷ ಅದನ್ನು ನೆನೆಯಲಿಕ್ಕೆ ಬಿಟ್ಟರು ಕೂಡ ನಡೆಯುತ್ತದೆ. ನಾನು ಇಮಿಡಿಯೇಟ್ಲಿ ಹಾಗೆ ಮಾಡ್ತಾ ಇದ್ದೇನೆ. ಇಲ್ಲಿ ಚೆನ್ನಾಗಿ ಕಲಿಸಿಕೊಳ್ಳಿ. ಕಾರ್ನ್ಫ್ಲೋರ್ ಎಲ್ಲ ಅದರಲ್ಲಿ ಮಿಕ್ಸ್ ಆಗಬೇಕು. ಅದು ಈಗ ನೋಡಿ ಕಲಿಸಿಕೊಂಡಿದ್ದೇನೆ. ನಂತರ ಈಗ ನಾವು ಆ ಕಲಿಸಿಕೊಂಡಿರುವ ಪೇಸ್ಟನ್ನು ತೆಗೆದುಕೊಂಡು ಸಣ್ಣ ಸಣ್ಣ ಉಂಡೆಯನ್ನಾಗಿ ಈ ಥರ ಕಟ್ಲೆಟ್ ಥರ ಶೇಪ್ನಲ್ಲಿ ಅದನ್ನು ತಟ್ಟಿಕೊಳ್ಳಬೇಕು. ನಂತರ ಮೇಲೆ ಕಾಜುವನ್ನು ಹಾಕಿ ಒಂದೊಂದಾಗಿ ರೆಡಿ ಮಾಡಿಟ್ಟುಕೊಳ್ಳಿ. ಪೇಸ್ಟ್ ಸ್ಮೂತಾಗಿದ್ದರೆ ಇನ್ನೂ ಚೆನ್ನಾಗಿ ಬರುತ್ತದೆ. ಟೇಸ್ಟ್ ಕೂಡ ಸಖತ್ತಾಗಿತ್ತು. ಸೊ ಟ್ರೈ ಮಾಡಿ ನೋಡಿ, ಒಮ್ಮೆ ತಿಂದು ನೋಡಿ. ಇದನ್ನು ಗ್ರೀನ್ ಪೀಸ್ ಕಟ್ಲೆಟ್ ಅಥವಾ ಹರಬರ ಕಬಾಬ್ ಅಂತಲೂ ಕರೀತಾರೆ. ನಿಮ್ಗೆ ಯಾವುದಿಷ್ಟನೋ ಆ ಥರ ಕರೀಬೋದು. ಈಗ ನೋಡಿ, ನಾನಿಷ್ಟು ಮಾಡಿಕೊಂಡಿದ್ದೇನೆ. ಈಗ ಎಣ್ಣೆಯು ಕಾಯ್ದಿದೆ. ಈಗ ಅದನ್ನು ಚೆನ್ನಾಗಿ
ಕೆಂಪು ಬಣ್ಣ ಬರೋವರೆಗೂ ಚೆನ್ನಾಗಿ ಕರಿಯಿರಿ. ಅಂದರೆ ಅದು ಗೊತ್ತಾಗುತ್ತೆ, ಕ್ರಿಸ್ಪಿನೆಸ್ ಬರುತ್ತದೆ ಕರಿದ ನಂತರ. ಸೊ ಅಲ್ಲಿಯವರೆಗೂ ಚೆನ್ನಾಗಿ ಕರಿಯಿರಿ. ಹಾಗೆ ಇಮಿಡಿಯೇಟ್ಲಿ ನೀವು ತೆಗೆದ್ರೆ ಒಳಗೆ ಏನೋ ಹಸಿ ಹಸಿ ಇರುತ್ತದೆ. ಸೊ ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಳ್ಳಿ. ಮತ್ತು ಫ್ರೆಂಡ್ಸ್, ನೀವು ಬೇಕಾದರೆ ಇದನ್ನು ತವಾ ಫ್ರೈ ಕೂಡ ಮಾಡ್ಬೋದು. ಅಂದರೆ ತವಾ ಮೇಲೆ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ 2 ಸೈಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೋದು. ನಾನಿಲ್ಲಿ ಡೀಪ್ ಫ್ರೈ ಮಾಡ್ತಾ ಇದ್ದೇನೆ. ಮತ್ತು ಫ್ರೆಂಡ್ಸ್, ಇದಕ್ಕೆ ನೀವು ಮೇಲ್ಗಡೆ ಸ್ವಲ್ಪ ಚಿರೋಟಿ ರವೆ ಅಥವಾ ಬಾಂಬೆ ರವೆ ಇರ್ತದಲ್ಲ, ಅದು ಕೂಡ ಅದನ್ನು ಮೇಲ್ಗಡೆ ಹಚ್ಚಿ ಕರಿಯಬಹುದು. ಕ್ರಿಸ್ಪಿನೆಸ್ಸು ಬರುತ್ತದೆ ಮತ್ತು ನೋಡೋಕ್ಕೆ ತುಂಬ ಚೆನ್ನಾಗಿ ಬರುತ್ತದೆ. ಈಗ ನೋಡಿ, ನಾನು ನೆಕ್ಸ್ಟ್ 2 ಹಾಕ್ತಾ ಇದ್ದೇನಲ್ಲ, ಅದಕ್ಕೆ ಚಿರೋಟಿ ರವೆಯನ್ನು ಹಚ್ಚಿ ಕರಿತಾ ಇದ್ದೇನೆ. ಅದು ಕೂಡ ನೋಡೋದಕ್ಕೆ ಮತ್ತು ತಿನ್ನಲಿಕ್ಕೆ ಕುರುಕುರು ಅಂತ ಕ್ರಿಸ್ಪಿನೆಸ್ ಬರ್ತಾ ಇದೆ. ಸೊ ನಿಮ್ಗೆ ಹೇಗೆ ಬೇಕು ಹಾಗೆ ಟ್ರೈ ಮಾಡಿ ನೋಡಿ. 2 ರೀತಿ ಹೇಳಿದ್ದೇನೆ. ಇಲ್ಲಿ ನೋಡಿ, ನಾನು ಇದಕ್ಕೆ ಚಿರೋಟಿ ರವೆಯನ್ನು ಹಚ್ಚಿದ್ದೇನೆ ಮೇಲೆ. ಈ ಫ್ರೆಂಡ್ಸ್, ಎಲ್ಲ ಕರಿದಾಯಿತು. ಈಗ ನೋಡಿ, ಹರಬರ ಕಬಾಬ್ ರೆಡಿಯಾಗಿದೆ. ಟೇಸ್ಟ್ ಕೂಡ ಸಖತ್ತಾಗಿತ್ತು, ನೋಡೋಕ್ಕೆ ಕೂಡ ತುಂಬ ಚೆನ್ನಾಗಿದೆ. ಸೊ ನೀವು ಕೂಡ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ನಲ್ಲಿ ಹೇಳಿ. ಸೊ ಪ್ಲೀಸ್, ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್. ಥ್ಯಾಂಕ್